ಸಿಎಂ ಸಿದ್ದರಾಮಯ್ಯ ತುಮಕೂರು ಪ್ರವಾಸ ದಿಢೀರ್ ರದ್ದು. ರಾಜಣ್ಣ ಮನೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್. ಸಿಎಂ ಆಗಮನ ನಿರೀಕ್ಷೆಯಲ್ಲಿದ್ದ ಶಾಸಕರು, ಕೈ ಮುಖಂಡರಿಗೆ ಬೇಸರ. ತುಮಕೂರು ವಿಶ್ವವಿದ್ಯಾನಿಲಯದ ನೂತನ ಕ್ಯಾಂಪಸ್ ತುಮಕೂರು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಿರ್ಮಾಣ ಆಗಿರುವ ಕ್ಯಾನ್ಸರ್ ಆಸ್ಪತ್ರೆ ಉದ್ಘಾಟನೆ ಸೇರಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲು ತುಮಕೂರಿಗೆ ಇಂದು ಸಿಎಂ ಆಗಮಿಸಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಸಿಎಂ ಸಿದ್ದರಾಮಯ್ಯ ಅವರು ಜಿಲ್ಲಾ ಪ್ರವಾಸ ದಿಢೀರ್ ಕ್ಯಾನ್ಸಲ್ ಆಗಿದೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ತಾರಕಕ್ಕೇರಿದ್ದು, ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಬ್ಬು ಬೆಳೆಗಾರರು, ಅಧಿಕಾರಿಗಳು ಹಾಗೂ ತಾಂತ್ರಿಕ ಅಧಿಕಾರಿಗಳ ಜೊತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದ್ದಿದ್ದರಿಂದ ಸಿದ್ದರಾಮಯ್ಯ ಅವರ ತುಮಕೂರು ಪ್ರವಾಸ ರದ್ದು ಮಾಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಸಲುವಾಗಿ ನಗರಕ್ಕೆ ಆಗಮಿಸಬೇಕಾಗಿತ್ತು. ಸಿಎಂ ಆಗಮಿಸುವ ಹಿನ್ನೆಲೆ ಕಾರ್ಯಕ್ರಮಗಳ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ನಿನ್ನೆಯಿಂದಲೇ ಕಬ್ಬು ಬೆಳೆಗಾರರ ಹೋರಾಟದ ಜ್ವಾಲೆ ಹೆಚ್ಚಾಗಿದ್ದರಿಂದ ನಿನ್ನೆಯೇ ಸಿಎಂ ಭೇಟಿ ರದ್ದಾಗುವ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಂದು ಮಧ್ಯಾಹ್ನ 11 ಗಂಟೆಗೆ ತುಮಕೂರಿಗೆ ಆಗಮಿಸಬೇಕಾಗಿದ್ದ ಸಿಎಂ ಮಧ್ಯಾಹ್ನ 2:30 ಸುಮಾರಿಗೆ ಆಗಮಿಸುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸಿಎಂ ತುಮಕೂರು ಭೇಟಿ ಕೊನೆ ಕ್ಷಣದಲ್ಲಿ ದಿಢೀರ್ ಕ್ಯಾನ್ಸಲ್ ಆಗಿದೆ. ಇನ್ನು ತುಮಕೂರು ವಿಶ್ವವಿದ್ಯಾನಿಲಯದ ನೂತನ ಕ್ಯಾಂಪಸ್ ಅನ್ನ ಸಿಎಂ ಹಾಗೂ ರಾಜ್ಯಪಾಲರು ಒಟ್ಟಾಗಿ ಲೋಕಾರ್ಪಣೆ ಮಾಡಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದಾಗಿ ರಾಜ್ಯಪಾಲರು ಹಾಗೂ ಸಚಿವರು ಸೇರಿ ಲೋಕಾರ್ಪಣೆಗೊಳಿಸಲಾಗಿತ್ತು. ಇತ್ತ ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ಅವರಿಗಾಗಿ ಸಿದ್ದು ಆಪ್ತ ರಾಜಣ್ಣ ತಮ್ಮ ನಿವಾಸದಲ್ಲಿ ಔತಣ ಕೂಟವನ್ನ ಏರ್ಪಡಿಸಲಾಗಿತ್ತು. ನಗರದ ಕ್ಯಾಸಂದ್ರಾದಲ್ಲಿರುವ ರಾಜಣ್ಣ ನಿವಾಸದಲ್ಲಿ ಸಿದ್ದರಾಮಯ್ಯಗಾಗಿ ನಾಟಿ ಕೋಳಿ ಸಾರು, ಮುದ್ದೆ ಊಟದ ಜೊತೆಗೆ ವೆಜ್ ಊಟದ ಸಿದ್ಧತೆಯನ್ನ ಕೂಡ ಮಾಡಲಾಗಿತ್ತು. ಅಲ್ಲದೆ ಈ ಔತಣ ಕೂಟಕ್ಕೆ ಜಿಲ್ಲೆಯ ಅನೇಕ ನಾಯಕರನ್ನ ಕೂಡ ಆಹ್ವಾನಿಸಲಾಗಿದ್ದು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ, ಸಚಿವರಾದ ಪರಮೇಶ್ವರ್, ಎಂಸಿ ಸುಧಾಕರ್, ಶಾಸಕರಾದ ಎಚ್ಬಿ ವೆಂಕಟೇಶ, ಷಡಾಕ್ಷರಿ, ಸುರೇಶ್ ಬಾಬು ಸೇರಿ ಅನೇಕ ನಾಯಕರು ರಾಜಣ್ಣ ಮನೆಯತ್ತ ಮುಖ ಮಾಡಿದ್ದು, ನಾಯಕರನ್ನ ರಾಜಣ್ಣ ಹಾಗೂ ರಾಜೇಂದ್ರ ರಾಜಣ್ಣ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಎಲ್ಲಾ ನಾಯಕರು ರಾಜಣ್ಣ ನಿವಾಸದಲ್ಲಿ ಸೇರ್ಕೊಂಡು ಸಿಎಂ ಜೊತೆ ಔತಣ ಕೂಟಕ್ಕಾಗಿ ಕಾಯ್ತಾ ಇದ್ರು. ಆದ್ರೆ ಸಿಎಂ ಇನ್ನೇನು ಬರ್ತಾರೆ ಅಂತ ಕಾಯ್ತಾ ಇದ್ದ ಜಿಲ್ಲಾ ನಾಯಕರಿಗೆ ಸಿಎಂ ಆಗಮನ ನಿರೀಕ್ಷೆ ಹುಸಿಯಾಯಿತು. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ರಾಜಣ್ಣ ನಿವಾಸದಲ್ಲಿ ಔತಣ ಕೂಟಕ್ಕೆ ಆಗಮಿಸುತ್ತಾರೆ ಅನ್ನೋ ವಿಚಾರ ತಿಳಿದಿದ್ದಂತೆ ರಾಜಣ್ಣ ನಿವಾಸದತ್ತ ರಾಜಣ್ಣ ಬೆಂಬಲಿಗರು ಆಗಮಿಸಿ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನವನ್ನ ನೀಡಬೇಕೆಂದು ಒತ್ತಾಯಿಸಲು ಮುಂದಾಗಿದ್ರು. ತುಮಕೂರಿನ ಹಿಂದುಳಿದ ವರ್ಗಗಳ ಒಕ್ಕೂಟದ ನಾಯಕರು ಸಹಿ ಸಂಗ್ರಹದ ಮೂಲಕ ಸಿಎಂಗೆ ತಮ್ಮ ಆಗ್ರಹವನ್ನ ತಿಳಿಸಲು ಮುಂದಾಗಿದ್ರು. ಆದರೆ ಕೊನೆ ಕ್ಷಣದಲ್ಲಿ ರಾಜಣ್ಣ ನಿವಾಸದಲ್ಲಿ ಸಿಎಂ ಔತಣ ಕೂಟ ಕೂಡ ಕ್ಯಾನ್ಸಲ್ ಆಗಿದ್ದು, ರಾಜಣ್ಣ ಬೆಂಬಲಿಗರು ನಿರಾಸೆಯಿಂದ ವಾಪಸ್ಸಾದ್ರು. ಸ್ವಾಗತ. ಎರಡನೇದು ಅಲ್ಲ, ಕರೆದೇ ಬಂದಿರೋದು ನೀವೆಲ್ಲ. ಹಾಗಾಗಿ ಸ್ವಾಗತ ತಮ್ಮೆಲ್ಲರಿಗೂ. ಮತ್ತೆ ಎಲ್ಲರೂ ತಾವು ನಿಧಾನವಾಗಿ ಊಟ ಮಾಡಿಕೊಂಡು ಇಲ್ಲಿಂದ ನಿರ್ಗಮಿಸಬೇಕು ಅಂತ ಮನವಿ ಮಾಡ್ತೀವಿ. ಇನ್ನು ತುಮಕೂರು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಿರ್ಮಾಣವಾಗಿದ್ದ ಕ್ಯಾನ್ಸರ್ ಆಸ್ಪತ್ರೆಯ ಉದ್ಘಾಟನೆ ಜೊತೆಗೆ ನೂತನ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಅಡಿಗಲ್ಲನ್ನ ಹಾಕಬೇಕಾಗಿತ್ತು. ಆದರೆ ಸಿಎಂ ಪ್ರವಾಸ ರದ್ದಾದ ಬೆನ್ನಲ್ಲೇ ಜಿಲ್ಲಾಸ್ಪತ್ರೆಯ ಕಟ್ಟಡವನ್ನ ಜಿಲ್ಲಾ ಉಸ್ತುವಾರಿ ಸಚಿವರೇ ಉದ್ಘಾಟನೆ ಮಾಡಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ರಾಜಣ್ಣ ನಿವಾಸದಲ್ಲಿ ಔತಣ ಕೂಟದಲ್ಲಿ ಭಾಗಿಯಾಗಬೇಕಾಗಿದ್ದು, ರಾಜಣ್ಣಗೆ ಮತ್ತೆ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಿಎಂ ಪ್ರವಾಸ ರದ್ದಾಗಿದ್ದು, ಸಿಎಂ ಉದ್ಘಾಟನೆ ಮಾಡಬೇಕಾಗಿದ್ದ ಕಾರ್ಯಗಳೇನೂ ಜರುಗಿದ್ವು. ಆದ್ರೆ ಸಿಎಂ ಆಗಮಿಸುತ್ತಾರೆ ಅಂತ ಕಾಯ್ತಾ ಇದ್ದ ಆಪ್ತ ರಾಜಣ್ಣ ಹಾಗೂ ಬೆಂಬಲಿಗರಲ್ಲಿ ನಿರಾಸೆ ಮೂಡಿತ್ತು. ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಸಿಗಲು ಎಷ್ಟು ದಿನ ಕಾಯಬೇಕು ಎಂದು ಬೇಸರದಲ್ಲಿಯೇ ಬೆಂಬಲಿಗರು ವಾಪಸ್ಸಾದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.